ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ತುಂಬ ಜನ ಕೇಳ್ತಿರೋ ಕ್ವಶನ್ ಏನಂತ ಹೇಳಿದ್ರೆ, ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ ಯಾವ ಥರ ಇರುತ್ತೆ ಹಂಗಂತ. ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಹಾಗೆಯೇ ಸಿಲೆಬಸ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ಡೌಟ್ನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಡೌಟ್ಗೆ ಸೊಲ್ಯೂಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ಬೋದು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಗೆ ನೋಡಿ. ಮತ್ತು ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮಾಡೋಕ್ಕೆ ಲೆಸ್ ದನ್ 2 ಸೆಕೆಂಡ್ ಬೇಕಾಗ್ಬೋದು, ಮತ್ತು ಇದು ಫ್ರೀ ಆಗಿರುತ್ತೆ ನಿಮಗೆ. ಬಟ್ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಇದೇ ಥರ ನಮಗೆ ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ನ ಕೊಡ್ತಾ ಇರ್ತೀವಿ. ಸೊ ಅದೆಲ್ಲ ಇನ್ಫಾರ್ಮೇಷನ್ದು ನೋಟಿಫಿಕೇಷನ್ ನಮಗೆ ಬರ್ತಾ ಇರುತ್ತೆ. ಸೊ ಇವಾಗ ನಾವು ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಈ ಒಂದು ಎಕ್ಸಾಮಲ್ಲಿ ಟೋಟಲ್ 50 ಕ್ವಶನ್ಸ್ ಇರುತ್ತೆ, ಮತ್ತು ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 50 ಕ್ವಶನ್ ಅಂತ ಹೇಳಿದ್ರೆ ನಮಗೆ ಟೋಟಲ್ ಆಗಿ 200 ಮಾರ್ಕ್ಸ್ ಆಗುತ್ತೆ. ಸೊ ಈ ಒಂದು ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಬೇಕಂತ ಹೇಳಿದ್ರೆ ಮಿನಿಮಮ್ ನೀವು 50% ಸ್ಕೋರ್ನ ಮಾಡಬೇಕು. ಸೊ 50% ಅಂತ ಹೇಳಿದ್ರೆ ಮಿನಿಮಮ್ ನೀವು 100+ ಮಾರ್ಕ್ಸ್ನ ತೆಗಿಬೇಕು. ಅವಾಗಷ್ಟು ನೀವು ಕ್ವಾಲಿಫೈ ಆಗ್ತೀರಿ, ಅಂದರೆ ಎಲಿಜಿಬಲ್ ಆಗ್ತೀರಿ. ಸೊ 50% ಸ್ಕೋರ್ನ ಮಾಡಿದ್ರೆ ನಿಮಗೆ ಸೀಟ್ ಸಿಗೋದು ಅಂತ ಹೇಳೋಕ್ಕಾಗಲ್ಲ, ಬಟ್ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ. ಸೊ ನಿಮಗೆ ಸೇಫ್ ಅಂತ ಹೇಳೋದಾದರೆ 180+ ಅಥವಾ 190+ ಸ್ಕೋರ್ನ ಮಾಡಿದ್ರೆ ನಿಮ್ಮದು ರ್ಯಾಂಕ್ ಚೆನ್ನಾಗಿ ಬರುತ್ತೆ, KCET ರ್ಯಾಂಕ್. ಮತ್ತು ಯಾವುದಾದ್ರೂ ಕಾಲೇಜಲ್ಲಿ ಅಥವಾ ಯಾವುದಾದ್ರೂ ಕೋರ್ಸಲ್ಲಿ ನಿಮಗೆ ಸೀಟ್ ಸಿಗೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಳ್ಳಿ. ಸೊ KCET ಎಕ್ಸಾಮ್ ಪ್ರಿಪರೇಷನ್ ಜೊತೆಗೇ ಅಗ್ರಿಕಲ್ಚರ್ ಪ್ಯಾಟರ್ನ್ ಎಕ್ಸಾಮ್ಗೋಸ್ಕರ ಕೂಡ ಸ್ವಲ್ಪ ಟೈಮ್ನ ಕೊಡಿ. ಸೊ ಇದಾಯಿತು ಟೋಟಲ್ ಮಾರ್ಕ್ಸ್ ಬಗ್ಗೆ. ಹಾಗೆಯೇ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಇವಾಗ ನಾವು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇದು ಒಂಥರ ಡಿಫ್ರೆಂಟ್ ಎಕ್ಸಾಮ್ ಇರುತ್ತೆ. ಸೊ ಎಲ್ಲ ಪ್ರಕಾರವಾಗಿ ಇದು ಡಿಫ್ರೆಂಟ್ ಇರುತ್ತೆ, ಯಾಕಂತ ನಿಮಗೆ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವಾಗ ನಾವು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಅಂತ ಏನಿಲ್ಲ. ಸೊ ಇದಕ್ಕೆ ಸಪ್ರೇಟಾಗಿ ನಿಮಗೆ ಬುಕ್ಸ್ ಕೂಡ ಎಲ್ಲೂ ಸಿಗೋಲ್ಲ. ಸೊ ಇದರಲ್ಲಿ ಏನೇನು ಕೇಳ್ತಾರೆ, ಈ ಒಂದು ಎಕ್ಸಾಮಲ್ಲಿ ಏನೇನು ಕೇಳ್ತಾರೆ ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ ಸ್ಪೆಸಿಮನ್ನ ಕೇಳ್ತಾರೆ. ಸೊ ಎಕ್ಸಾಂಪಲ್ನ ಹೇಳಬೇಕಾದ್ರೆ ಅಲ್ಲಿ ಸೀಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಪ್ಲ್ಯಾಂಟ್ಸ್ ಆಗಿರ್ಬೋದು, ಹಾಗೆಯೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಮತ್ತು ಡಿಫ್ರೆಂಟ್ ಕ್ರಾಪ್ಸ್ ಆಗಿರ್ಬೋದು. ಸೊ ಈ ಥರ ನಮಗೆ ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ, ಅಥವಾ ಬೇರೆ ಬೇರೆ ಅಗ್ರಿಕಲ್ಚರ್ಗೆ ರಿಲೆವೆಂಟ್ ಏನೇನು ಇರುತ್ತಲ್ಲ, ಸೊ ಅದ್ರ ಬಗ್ಗೆ ನಿಮಗೆ ಕೆಲವು ಸ್ಪೆಸಿಮನ್ ಇಟ್ಟಿರ್ತಾರೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ಬರೆಯೋದಿರುತ್ತೆ. ಸೊ ಈ ಒಂದು ಎಕ್ಸಾಮಲ್ಲಿ ನಿಮಗೆ, ಅಂದರೆ ನಾವು ಮೇಲ್ಗಡೆ ಏನು ಟಾಪಿಕ್ನ ಡಿಸ್ಕಸ್ ಮಾಡಿದ್ವಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಸ್ಪೆಸಿಮನ್ ಇಟ್ಟಿರ್ತಾರೆ ಹಂಗಂತ. ಸೊ ಆ ಒಂದು ಸ್ಪೆಸಿಮನ್ ಕೆಲವು ಲೈವ್ ಸ್ಪೆಸಿಮನ್ ಕೂಡ ಆಗಿರ್ಬೋದು, ಕೆಲವು ಫೋಟೋ ಕೂಡ ಆಗಿರ್ಬೋದು, ಮತ್ತು ಕೆಲವೊಂದು ಮಾಡಲ್ಸ್ ಕೂಡ ಆಗಿರ್ಬೋದು. ಸೊ ಲೈವ್ ಸ್ಪೆಸಿಮನ್ ಅಂತ ಹೇಳಿದ್ರೆ ಸೀಡ್ಸ್ದು ಡೈರೆಕ್ಟಾಗಿ ನಿಮಗೆ ಸೀಡ್ಸ್ ಕೂಡ ಇಟ್ಟಿರ್ಬೋದು, ಅಥವಾ ಕೆಲವೊಂದು ಪ್ಲ್ಯಾಂಟ್ದು ಲೀವ್ಸ್ ಕೂಡ ಇಟ್ಟಿರ್ಬೋದು. ಸೊ ಆ ಥರ ಲೈವ್ ಆಗಿ ನಿಮಗೆ ಇಟ್ಟಿರ್ತಾರೆ. ಮತ್ತು ಹಾಗೆಯೇ ಕೆಲವೊಂದು ಫೋಟೋ ಕೂಡ ಇಟ್ಟಿರ್ಬೋದು. ಫೋಟೋ ಅಂತ ಹೇಳಿದ್ರೆ ಆ್ಯನಿಮಲ್ ಬ್ರೀಡ್ಸ್ದು ಫೋಟೋ ಇಡ್ಬೋದು, ಯಾಕಂದರೆ ಆ್ಯನಿಮಲ್ನೇ ನಿಮಗೆ ತಂದು ಅಲ್ಲಿ ಇಡೋಕ್ಕಾಗಲ್ಲ. ಅಂದರೆ ದೊಡ್ಡ ದೊಡ್ಡ ಸ್ಪೆಸಿಮನ್ ಯಾವ್ಯಾವ ಇರ್ತಾವಲ್ಲ, ಸೊ ಅದರದ್ದು ಫೋಟೋನೇ ಇಟ್ಟಿರ್ತಾರೆ. ಮತ್ತು ಕೆಲವೊಂದು ಮಾಡಲ್ಸ್ ಕೂಡ ಇಟ್ಟಿರ್ತಾರೆ, ಅಂದರೆ ಚಿಕ್ಕ ಚಿಕ್ಕ ಮಾಡಲ್ನ ಮಾಡಿರ್ತಾರಲ್ಲ. ಸೊ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಮಾಡಲ್ ಆಗಿರ್ಬೋದು, ಅಥವಾ ಕೆಲವೊಂದು ಆ್ಯನಿಮಲ್ಸ್ದು ಮಾಡಲ್ ಆಗಿರ್ಬೋದು. ಆ ಥರ ಅವ್ರ ಹತ್ರ ಇದ್ದರೆ ಸೊ ಅದನ್ನು ಕೂಡ ಎಕ್ಸಾಮಲ್ಲಿ ಇಟ್ಟಿರ್ತಾರೆ. ಅದನ್ನು ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ನಮಗೆ 2 ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಕನ್ನಡದಲ್ಲಿಯೂ ಕೂಡ ಇರುತ್ತೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇರುತ್ತೆ. ಸೊ ಫಸ್ಟಿಗೆ ನಿಮಗೆ ಟೇಬಲ್ ಮೇಲೆ ಸ್ಪೆಸಿಮನ್ನೇ ಇಟ್ಟಿರ್ತಾರೆ. ಅದು ಲೈವ್ ಸ್ಪೆಸಿಮನ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಅಥವಾ ಮಾಡಲ್ ಆಗಿರ್ಬೋದು. ಸೊ ಸ್ಪೆಸಿಮನ್ನೇ ಇಟ್ಟಿರ್ತಾರೆ, ಮತ್ತು ಅದರದ್ದು ಮುಂದ್ಗಡೆ ನಿಮಗೆ 4 ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಒಂದು ಕಡೆ ಕನ್ನಡ ನೇಮ್ ಇರುತ್ತೆ, ಇನ್ನೊಂದು ಕಡೆ ಇಂಗ್ಲೀಷ್ ನೇಮ್ ಇರುತ್ತೆ. ಸೊ ನಿಮಗೆ ಯಾವುದರಲ್ಲಿ ನೆನಪಿರುತ್ತೆ, ಆ ಒಂದು ಸ್ಪೆಸಿಮನ್ ಯಾವುದು ಅಂತ ನಿಮಗೆ ನೆನಪಿರುತ್ತಲ್ಲ, ಸೊ ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು OMR ಶೀಟಲ್ಲಿ ಜಸ್ಟ್ ಮಾರ್ಕಿಂಗ್ ಮಾಡೋದು ಅಷ್ಟೇ ಇರುತ್ತೆ. ಅದರಲ್ಲಿ ಏನೂ ಡೀಟೇಲಾಗಿ ಬರೋದು ಇರಲ್ಲ. ಸೊ ನಿಮಗೆ ಕ್ವಶನ್ ಕೂಡ ಮುಂದ್ಗಡೆನೇ ಇಟ್ಟಿರ್ತಾರೆ, ಮತ್ತು ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಜಸ್ಟ್ OMR ಶೀಟಲ್ಲಿ ಮಾರ್ಕ್ ಮಾಡಿ ಅವ್ರಿಗೆ ಕೊಟ್ಟು ಬರಬೇಕಾಗುತ್ತೆ. ಸೊ ಇವಾಗ ನಮಗೆ ಈ ವರ್ಷದ್ದು ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ ಡೇಟ್ ಅನೌನ್ಸ್ ಆಗಿದೆ. ಸೊ KCET ಇನ್ಫಾರ್ಮೇಷನ್ ಬುಕ್ಲೆಟಲ್ಲಿ ನಮಗೆ ಕೊಟ್ಟಿರೋ ಡೇಟ್ ಪ್ರಕಾರ ಸೊ 23 ಏಪ್ರಿಲ್ಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೋಡ್ಕೊಂಡು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಬುಕ್ಸ್ ಕೂಡ ಸಿಗೋಲ್ಲ, ಮತ್ತು ಕರೆಕ್ಟಾಗಿ ಟಾಪಿಕ್ ಕೂಡ ನಮಗೆ ಕೊಟ್ಟಿರಲ್ಲ. ಸೊ ಹಾಗಾಗಿ ನಾವು ಈ ಒಂದು ಎಕ್ಸಾಮ್ಗೆ ರಿಲೆವೆಂಟ್ ಆಗಿರುವಂಥದ್ದು ಒಂದು ಡೆಡಿಕೇಟೆಡ್ ನಿಮಗೆ ಸಪ್ರೇಟಾಗಿ ನೋಟ್ಸ್ನ ಪ್ರಿಪೇರ್ ಮಾಡಿದ್ವಿ. ಸೊ ಇದರಲ್ಲಿ ನಮ್ಮ ನೋಟ್ಸಲ್ಲಿ ಎಲ್ಲ ಟಾಪಿಕ್ಸ್ ಅಥವಾ ಎಲ್ಲ ಸ್ಪೆಸಿಮನ್ ಕವರ್ ಆಗಿರುತ್ತೆ. ಸೊ ಇದನ್ನು ನಾವು 5-6 ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ವಿ. ಮತ್ತು ಪ್ರತಿ ವರ್ಷ ನಾವು ಅಗ್ರಿಕಲ್ಚರ್ ಪ್ಯಾಟರ್ಲಿಸಮ್ನ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಮತ್ತು ಏನೇನು ಸ್ಪೆಸಿಮನ್ನ ಕೇಳ್ತಾರೆ, ಅದನ್ನು ನೋಡಿಕೊಂಡೇ ನಾವು ಈ ಒಂದು ಸ್ಟಡಿ ಮೆಟೀರಿಯಲ್ನ ಪ್ರಿಪೇರ್ ಮಾಡಿದ್ವಿ. ಆಲ್ರೆಡಿ ತುಂಬ ಜನ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಮತ್ತು ಅವರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ.
ಸೊ ನಿಮಗೂ ಕೂಡ ಈ ಒಂದು ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಹೇಳಿದರೆ ಸೊ ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಕೂಡ ಬೇರೆ ವಿದ್ಯಾರ್ಥಿಗಳ ಜೊತೆಗೇ ಬರ್ತೀರಿ, ಇಲ್ಲಾಂದರೆ ಅವರು ಮುಂದೆ ಹೋಗ್ಬಿಡ್ತಾರೆ ಮತ್ತು ನೀವು ಇಲ್ಲೇ ಇರ್ತೀರಿ. ಸೊ ಅಲ್ಲಿ ನಿಮ್ಮದು ಸ್ಕೋರ್ ಕಡಿಮೆ ಬಂದರೆ ನಿಮ್ಮ ರ್ಯಾಂಕಿಂಗಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಆಗುತ್ತೆ ಮತ್ತು ನೀವು ಸೀಟ್ ಕೂಡ ಮಿಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇವಾಗ ಅಮೌಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಸೊ ಈ ಒಂದು ಅಮೌಂಟನ್ನು ನೀವು ಎಕ್ಸಾಮ್ ಪರ್ಪಸ್ಗೋಸ್ಕರ ಅಥವಾ ನಿಮ್ಮದು ಎಜುಕೇಷನ್ ಪರ್ಪಸ್ಗೋಸ್ಕರ ಸ್ಪೆಂಡ್ ಮಾಡ್ತಾಯಿದ್ದೀರಿ. ಸೊ ನಾವು ಸ್ಟಡಿ ಮೆಟೀರಿಯಲ್ದು ಪ್ರೈಸ್ ಕೂಡ ಅಷ್ಟೊಂದು ಜಾಸ್ತಿ ಇಟ್ಟಿಲ್ಲ, ಜಸ್ಟ್ 200 or 300 ಅಷ್ಟೇ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಅಥವಾ ನೀವು ಯಾವ ಥರ ಪರ್ಚೇಸ್ ಮಾಡ್ಕೋಬೇಕಂತ ನಿಮಗೆ ಪ್ರೊಸೀಜರ್ ಬೇಕಂತ ಹೇಳಿದ್ರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸಲ ಚೆಕ್ ಮಾಡಿ ಅಥವಾ ನೀವು ಫಸ್ಟ್ ಕಮೆಂಟ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಸಿಗುತ್ತೆ. ಸೊ ಪೇಮೆಂಟ್ ಮಾಡಿದ ನಂತರ ನಾವು ನಿಮಗೆ ಎಲ್ಲ ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮೇಲ್ಗೆ ಕಳಿಸ್ಕೊಡ್ತೀವಿ. ಸೊ ನೀವು ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇವಾಗ ಟೈಮಿಂಗ್ ಬಗ್ಗೆ ಹೇಳೋದಾದರೆ ಸೊ ಇದಕ್ಕೆ ಟೋಟಲ್ ಎಕ್ಸಾಮ್ ಟೈಮ್ ಇರಲ್ಲ. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಸ್ಪೆಸಿಮೆನ್ಗೆ ಟೈಮಿಂಗ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನಾವು ಕಾಮನಾಗಿ 20 to 30 ಸೆಕೆಂಡ್ ಅಂತ ಅನ್ಕೋಬೋದು, ಬಟ್ ಇದು ಬೇರೆ ಬೇರೆ ಎಕ್ಸಾಮ್ ಸೆಂಟ್ರಲ್ಲಿ ಬೇರೆ ಬೇರೆ ಇರ್ಬೋದು. ಬಟ್ ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಡೈಗ್ರಾಮ್ನ ಕನ್ಸಿಡರ್ ಮಾಡಿ. ಸೊ ಇದನ್ನು ನೀವು ಹಾಲ್ ಅಂತ ಅನ್ಕೋಬೋದು ಅಥವಾ ನಿಮ್ಮದು ಎಕ್ಸಾಮ್ ರೂಮ್ ಅಂತ ಅನ್ಕೋಬೋದು. ಸೊ ಇದನ್ನು ನಿಮ್ಮದು ಎಲ್ಲ ಸ್ಪೆಸಿಮೆನ್ ಇರುತ್ತಲ್ಲ ಅದನ್ನು ಒಂದು ದೊಡ್ಡ ಹಾಲಲ್ಲಿ ಅರೇಂಜ್ ಮಾಡಿರ್ತಾರೆ. ಸೊ ಒಂದು ಕಡೆಯಿಂದ ನಿಮಗೆ ಎಂಟ್ರಿ ಕೊಡ್ತಾರೆ ಮತ್ತು ನೀವು ಪ್ರತಿಯೊಂದು ಸ್ಪೆಸಿಮೆನ್ನ ಐಡೆಂಟಿಫೈ ಮಾಡಿಕೊಂಡು ಅಟೆಂಡ್ ಮಾಡಿಕೊಂಡು ಒಂದು ಕಡೆಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈ ಒಂದು ಎಕ್ಸಾಮ್ನೂ ಬೇರೆ ಎಕ್ಸಾಮ್ ಥರ ಒಂದೇ ಕಡೆ ಕೂತ್ಕೊಂಡು ಬರೆಯೋಕ್ಕಾಗಲ್ಲ. ಸೊ ನೀವು ನಿಂತ್ಕೊಂಡೇ ಬರಬೇಕಾಗುತ್ತೆ. ಸೊ ಅಂದರೆ ಒಂದು ಸ್ಪೆಸಿಮೆನ್ ಆದ ನಂತರ ಇನ್ನೊಂದು ಸ್ಪೆಸಿಮೆನ್ಗೆ ಮೂವ್ ಆಗ್ತಾ ಇರಬೇಕಾಗುತ್ತೆ. ಸೊ ಒಂದು ಸ್ಪೆಸಿಮೆನ್ಗೆ ನಿಮಗೆ ಇಷ್ಟೊಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ ಅವರು, ಅದನ್ನು ನಿಮಗೆ ಅಡ್ವಾನ್ಸಾಗಿ ಹೇಳಿರ್ತಾರೆ. ಸೊ ಒಂದು ಸ್ಪೆಸಿಮೆನ್ಗೆ ಐಡೆಂಟಿಫೈ ಮಾಡೋಕ್ಕೆ ಎಷ್ಟು ಟೈಮ್ ಫಿಕ್ಸ್ ಮಾಡಿರ್ತಾರೆ ಆ ಟೈಮ್ ಮುಗಿದ ನಂತರ ಅವರು ಒಂದು ಬೆಲ್ನ ಹೊಡಿತಾರೆ ಅಥವಾ ನಿಮಗೆ ಇಂಡಿಕೇಟ್ ಮಾಡ್ತಾರೆ. ಸೊ ಅವರು ಬೆಲ್ ಹೊಡೆದಾಗ ನೀವು ನೆಕ್ಸ್ಟ್ ಸ್ಪೆಸಿಮೆನ್ಗೆ ಜಂಪ್ ಆಗಬೇಕಾಗುತ್ತೆ. ಹಾಗೆಯೇ ನೀವು ಒಂದು ಸ್ಪೆಸಿಮೆನ್ ಆದ ನಂತರ ಇನ್ನೊಂದು ಸ್ಪೆಸಿಮೆನ್ಗೆ ಈ ಥರ ನೀವು ಜಂಪ್ ಆಗ್ತಾ ಒಂದು ಕಡೆಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈ ಥರ ಅವರು ದೊಡ್ಡ ಹಾಲಿದ್ರೆ ಈ ಥರ ಒಂದು 4-5 ಲೈನ್ನ ಮಾಡಿರ್ತಾರೆ. ಹಾಗೆಯೇ ಒಂದೇ ಟೈಮ್ಗೆ 4-5 ಜನನ ಬಿಡ್ತಾರೆ. ಸೊ ಹಾಗೆಯೇ ಈ ಥರ ನೀವು ಜಂಪ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಒಬ್ರದ್ದು ಎಕ್ಸಾಮ್ ಮುಗಿದ ನಂತರ ಇನ್ನೊಬ್ಬರು ಬರ್ತಾರೆ ಮತ್ತು ಹಾಗೆಯೇ ಯಾರದ್ದು ಎಕ್ಸಾಮ್ ಮುಗಿಯುತ್ತೆ ಅವರು ಎಕ್ಸಿಟ್ ಆಗಿಬಿಟ್ಟು ಅಂದರೆ ರೂಮಿಂದ ಹೊರಗಡೆ ಹೋಗ್ಬಿಟ್ಟು ಅವರು ಮನೆಗೆ ಹೋಗ್ಬೋದು. ಬಟ್ ನೀವು ಎಂಟ್ರ್ ಆಗ್ತಿರಲ್ಲ ಆವಾಗ ಎಲ್ಲ ಕ್ಯಾಂಡಿಡೇಟ್ಗೆ ಒಳಗಡೆನೇ ಕೂರಿಸಿರ್ತಾರೆ. ಸೊ ಎಲ್ಲರದ್ದು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಆದ ನಂತರ ನಿಮಗೆ ಒಬ್ಬೊಬ್ಬರಿಗೆ ಅಲ್ಲಿ ಎಕ್ಸಾಮ್ ಬರೋಕ್ಕೆ ಬಿಡ್ತಾರೆ. ಹಾಗೆಯೇ ನಿಮಗೆ OMI ಶೀಟ್ ಫಿಲ್ ಮಾಡೋಕ್ಕೂ ಕೂಡ ಟೈಮ್ನ ಕೊಟ್ಟಿರ್ತಾರೆ. ಸೊ ಇದಾಯಿತು ಅಗ್ರಿಕಲ್ಚರ್ ಪ್ಯಾಟರ್ನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್. ಸೊ ಇದನ್ನು ಬಿಟ್ಟು ನಿಮ್ದೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ಯಾರಿಗಾದರೂ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ನಾವು ಈ ಥರ ನಿಮಗೆ ಸಪ್ರೇಟಾಗಿ ಟಾಪಿಕ್ ವೈಸ್ ಬೇರೆ ಬೇರೆ PDF ಮಾಡಿ ಇಟ್ಟಿದ್ದೀವಿ. ಸೊ ಇದೆಲ್ಲವನ್ನು ನೀವು ಕರೆಕ್ಟಾಗಿ ರೆಫರ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಆಲ್ರೆಡಿ ಬೇರೆ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆದರೂ ಕೂಡ ಏನೂ ಪರವಾಗಿಲ್ಲ. ಸೊ ಇದು ಆನ್ಲೈನ್ ಸ್ಟಡಿ ಮೆಟೀರಿಯಲ್ ಆಗಿರುತ್ತೆ. ಸೊ ನೀವು ಮೊಬೈಲಲ್ಲೇ ಯಾವ ಬೇಕಾದರೂ ರೆಫರ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಇನ್ನೂವರೆಗೂ ಆಫ್ಲೈನ್ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ ಅಂದರೂ ಕೂಡ ನಮ್ಮ ಸ್ಟಡಿ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಪರ್ಫೆಕ್ಟಾಗಿ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಸೊ ಇದರಲ್ಲಿ ನಿಮಗೇನು ಫೋರ್ಸ್ ಏನಿಲ್ಲ. ಸೊ ನಿಮ್ಮ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನಿಮಗೆ ಇಷ್ಟ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಹೇಳ್ಬೇಕಂತ ಅನಿಸಿದೆ ಅಷ್ಟೇ. ಇದುವರೆಗೆ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಬೇರೆಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆಲ್ಲ ಗ್ರೂಪಲ್ಲಿ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ದ್ಯಾಟ್ಸ್ ಇಟ್ ಫಾರ್ ಸೀನಿಯರ್ ಸ್ಟುಡಿಯೋ. ಟಾಟಾ.